ನಮಸ್ಕಾರ, ನಾನು ಬಳ್ಳಾರಿ ಜಿಲ್ಲಾ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷೆ MS ಮಂಜುಳಾ ಅಂತ. ನಾನು ಈ ಹಿಂದೆ ಸುಮಾರು ನನಗೆ DK ಸರ್ ಅವರು ಪರಿಚಯ. 1992ರಿಂದ ನಾನು ನೋಡ್ತಾ ಇದ್ದೀನಿ. ಆಗಿಂದ ಅವ್ರ ಪಕ್ಷಕ್ಕಾಗಿ ಸುಮಾರು ದುಡ್ದಿದ್ದಾರೆ, ಎಷ್ಟೋ ನೋವುಗಳನ್ನ ಅನುಭವಿಸಿದ್ದಾರೆ, ಮಾತುಗಳು ಚುಚ್ಚು ಮಾತುಗಳು ಎಲ್ಲ ಅನುಭವಿಸಿದ್ದಾರೆ. ಕಷ್ಟಪಟ್ಟು ಇವತ್ತು ಅಧಿಕಾರ ಬರೋದಕ್ಕೆ ಕಾರಣ ನಮ್ಮ DK ಸಾರೇ. ಇವತ್ತು ಅವರ ಜನ್ಮದಿನ ಆಚರಿಸ್ತಾ ಇದ್ದೀವಿ. ಎಲ್ಲ ನಮ್ಮ ಬಳ್ಳಾರಿಯ ಮಹಿಳಾ ಕಾಂಗ್ರೆಸ್ ಪರವಾಗಿ, ಎಲ್ಲ ನನ್ನ ಮಹಿಳೆಯರ ಪರವಾಗಿ ಅವರಿಗೆ ಜನ್ಮದಿನದ ಶುಭಾಶಯಗಳು. ಅವ್ರಿಗೆ ಬಳ್ಳಾರಿ ದುರ್ಗಮ್ಮ ತಾಯಿ 100 ವರ್ಷಗಳ ಕಾಲ ಆಯುಷು ಆರೋಗ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ನಾವು ದೇವರಲ್ಲಿ ಪ್ರಾರ್ಥಿಸ್ತೇವೆ. ಅವರು ಮುಂದಿನ ಮುಖ್ಯಮಂತ್ರಿಗಳ ಆಗೋ ಕನಸನ್ನು ನಾವು ಕಾಣ್ತಾ ಇದ್ದೀವಿ. ಅವ್ರು ಆಗಬೇಕು ಅಂತ ನಮ್ಮ ಒಂದು ಆಸೆ ಇದೆ. ಯಾಕೆ ಅಂದ್ರೆ ಈ ಹಿಂದೆ ಸಹ ನಾನ್ ಆಯ್ಕೆ ಕಾರ್ಯಕ್ರಮ ನಮ್ಮ ಬಳ್ಳಾರಿ ಮೇಲೆ ಅವರ ಒಂದು ಕನಸಾಗಿತ್ತು. ನಾನ್ ಆಯ್ಕೆ ಕಾರ್ಯಕ್ರಮವನ್ನ ಸಕ್ಸಸ್ ಮಾಡಬೇಕು ಅಂತ ಫಸ್ಟ್ ಪ್ರಯೋಗ ನಮ್ಮ ಬಳ್ಳಾರಿ ಮೇಲೆ ಮಾಡಿದ್ರು. ಅದನ್ನ ನಾವು ಸಕ್ಸಸ್ ಮಾಡಿ ಕೊಟ್ಟಿದ್ವಿ. ನಮ್ಮ ಮನೆಯಲ್ಲಿ ಎಷ್ಟೇ ಕಷ್ಟ ಇದ್ರೂ ಕೂಡ ನನ್ನ ತಮ್ಮನಿಗೆ ಆರೋಗ್ಯ ಸರಿಗಿದ್ದಿಲ್ಲ. ಆದ್ರೂ ಸಹ ಅವರ ಒಂದು ಮಾತಿನ ಒಂದು ಆದೇಶದಿಂದ ಕಟ್ಟುನಿಟ್ಟಾಗಿ ನಾವು ಕೆಲಸ ಮಾಡಿಕೊಟ್ಟಿದ್ದೀವಿ. ನಮ್ಗೆ DK ಸಾರ್ ಅಂದ್ರೆ ತುಂಬಾ ಅಭಿಮಾನ. ಅವ್ರು ನಮ್ಮ ಗುರುಗಳು ಅಂತ ಹೇಳೋದಕ್ಕೆ ಹೇಳಿದ್ರೆ ತಪ್ಪಾಗಲ್ಲ. ಅವ್ರಿಗೆ ದುರ್ಗಮ್ಮ ತಾಯಿ 100 ವರ್ಷ ಆಯುಷ್ಯ ಆರೋಗ್ಯ ಕೊಡ್ಲಿ ಅಂತ ನಾವು ಪ್ರಾರ್ಥಿಸ್ತಾ ಇದ್ದೀವಿ. ಹೈಕಮಾಂಡ್ಗೆ ಒಂದು ಹೇಳಕ್ ಇಚ್ಛೆ ಪಡ್ತಾ ಇದ್ದೀನಿ. ಅವರು DK ಸರ್ ಯಾರು ಕಾರ್ಯಕರ್ತರು ಅನ್ನೋದನ್ನ ಅವರು ಗುರುತಿಸ್ತಾರೆ. ಅವರು ಕೆಲಸ ಮಾಡೋರನ್ನ ಅವರು ಗುರುತಿಸ್ತಾರೆ. ಅದಕ್ಕಾಗಿ ಅವ್ರಿಗೆ ಹೈಕಮಾಂಡ್ ಅವ್ರನ್ನ ಗುರುತಿಸಿ ಈಗ ಮುಂದಿನ ಮುಖ್ಯಮಂತ್ರಿಗಳನ್ನಾಗಿ ಅವ್ರು ಮಾಡಬೇಕು ಅನ್ನೋದು ನಮ್ಮ ಉದ್ದೇಶ. ನೆಕ್ಸ್ಟ್ ಈಗ ನಮ್ಮ CM ಸಿದ್ದರಾಮಯ್ಯ ಸರ್ ಆದ್ಮೇಲೆ DK ಸರ್ ಅವರೇ ಮುಖ್ಯಮಂತ್ರಿ ಆಗ್ಬೇಕು ಅನ್ನೋದು ನಮ್ಮ ಉದ್ದೇಶ ಆಗಿದೆ. ಆದ್ಮೇಲೆ ನಮ್ಮನ್ನ ಕಾರ್ಯಕರ್ತರನ್ನು ಸಹ ಅವ್ರು ಗುರುತಿಸ್ಬೇಕು. ಯಾಕೆ ಅಂದ್ರೆ ನಾವು ಮೂಲ ಕಾಂಗ್ರೆಸ್ಸಿಗರು, ನಮ್ಮ ಹೆಣ್ಮಕ್ಳು ಈ ದಿನ ಅವ್ರ ಮನೆಗಳಲ್ಲಿ ನಡೆಯೋದು ಕಷ್ಟ ಇದ್ರೂ ಕೂಡ ಪಕ್ಷಕ್ಕಾಗಿ ಅವ್ರು ದುಡಿತಾರೆ. ಪಕ್ಷ ಅಂದ್ರೆ ರಾತ್ರಿ ಆಗಲು ಅವ್ರ ಸ್ವಂತ ಖರ್ಚಿಂದ ಬರ್ತಾರೆ. ನಮಗೆ ನಮ್ಮ ಪಕ್ಷದಿಂದ ಯಾರು ಏನು ನಮ್ಗೆ ಸಹಾಯ ಮಾಡೋದಿಲ್ಲ. ಸ್ವಂತ ಖರ್ಚಿಂದ ನಮ್ಮ ಮಹಿಳೆಯರೆಲ್ಲರೂ ಇಲ್ಲಿ ಪಕ್ಷದ ಕೆಲಸ ಇದೆ ಅಂತೇಳಿ ಅಂದಾಗ ಮನೆ ಕೆಲಸಗಳ ತರ ಅವರು ಭಾವಿಸ್ಕೊಂಡು ಬರ್ತಾರೆ. ಅವ್ರನ್ನು ಸಹ ಗುರುತಿಸ್ಬೇಕು. ಈ ಒಂದು ಗುರುತಿಸೋ ಕೆಪಾಸಿಟಿ ನಮ್ಮ DK ಸಾಹೇಬ್ರಿಗಿದೆ. ನಮ್ಮ ಲೋಕಲ್ ಶಾಸಕರು ಕೂಡ ನಮ್ಮನ್ನೆಲ್ಲರನ್ನ ಗುರುತಿಸಿ, ನಮ್ಮ DK ಸಾಹೇಬರು ಲೋಕಲ್ ಶಾಸಕರು ಗುರುತಿಸಿ ಎಲ್ಲರಿಗೆ ಒಬ್ಬೊಬ್ಬ ಹೆಣ್ಮಕ್ಳನ್ನ ಅವ್ರಿಗೆ ಒಂದೊಂದು ಹುದ್ದೆಯನ್ನ ಕೊಡ್ಬೇಕು ಅಂತ ನಾನು ವಿನಂತಿಸ್ಕೊಳ್ತಾ ಇದ್ದೀನಿ. DK ಶಿವಕುಮಾರ್ ಅವರಿಗೆ ಜೈ. ಮುಂದಿನ ಮುಖ್ಯಮಂತ್ರಿ DK ಶಿವಕುಮಾರ್ ಅವರಿಗೆ ಜೈ.